ವ್ಯಾಲಿ ನೀರು 28 ಕೆರೆಗಳಿಗೆ ನೀರು ಹರಿಸುವ ಯೋಜನೆ. ಬೆಂಗಳೂರು ನಗರ ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ನೀರನ್ನು ಅಂತರ್ಜಲ ಮಟ್ಟ ಹೆಚ್ಚಿಸಲು ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ನೀರನ್ನು ಹರಿಸಲಾಗುತ್ತಿದೆ. ಸಂಸ್ಕರಿಸಿದ ನೀರನ್ನು ಉಪಯೋಗಿಸಿಕೊಂಡು ಅಂತರ್ಜಲವನ್ನು ಹೆಚ್ಚಿಸಿರುವುದು ಏಷ್ಯಾ ಖಂಡದಲ್ಲೇ ನಂಬರ್ 1 ಬೆಂಗಳೂರು ಆಗಿದೆ ಅಂತ ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಎರಡನೇ ಹಂತದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 24 ಕೆರೆಗಳಿಗೆ ನೀರು ಹರಿಸುವ ಯೋಜನೆ ತಾಲೂಕಿನ ಆಚೆಪಲ್ಲಿ ಕೆರೆ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಸ್ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿ 5,000 ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮಕ್ಕೆ ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ತಂದು ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ತುಂಬಿಸುವ ಮುಖಾಂತರ ಅಂತರ್ಜಲವನ್ನು ಹೆಚ್ಚಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಉದ್ದೇಶ ಏನೆಂದರೆ ಅಂತರ್ಜಲವನ್ನು ಕಾಪಾಡುವಂಥದ್ದು ಹಾಗೂ 2013ರಿಂದ 2018ರವರೆಗೂ ಇರುವ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಚ್ಎನ್ ವ್ಯಾಲಿ ನೀರು ಅಥವಾ ಕೆಸಿ ವ್ಯಾಲಿ ನೀರು ಪ್ರಾರಂಭ ಮಾಡಿ ಇವತ್ತು ಇಡೀ ಏಷ್ಯಾ ಖಂಡದಲ್ಲಿ ಈ ರೀತಿ ಸಿವಿಲೇಜ್ ನೀರನ್ನು ಉಪಯೋಗಿಸಿಕೊಂಡು ಅಂತರ್ಜಲವನ್ನು ಹೆಚ್ಚಿಸಿರುವುದು ನಂಬರ್ 1 ಬೆಂಗಳೂರು ಆಗಿದೆ. ಇನ್ನುಳಿದಂತಹ 21 ಕೆರೆಗಳಿಗೆ ನೀರು 13 ಜಿಲ್ಲೆಗಳಿಗೆ ನೀರು ತುಂಬಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ ಎಂದರು. ರೆವಿನ್ಯೂ ಇಲಾಖೆ ಸಚಿವರಾಗಿರೋದ್ರಿಂದ ಮತ್ತು ಅವರ ಆಸಕ್ತಿ ಇದೆ. ಈ ಕೋಲಾರ ಜಿಲ್ಲಾ ಏನು ಎನರ್ಜಿ ಇದನ್ನ ಈ ಭಾಗದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಪ್ರಯತ್ನದಿಂದ ಈಗಾಗಲೇ ನಮ್ಗೆ ಅವರು 550 ಕೋಟಿ ವರ್ಲ್ಡ್ ಬ್ಯಾಂಕು ಮತ್ತು SDMIರಿಂದ 550 ಕೋಟಿ ಅವ್ರು ಕೊಡಬೇಕಾದ್ರೆ 100 ಕೋಟಿ ನಮ್ಮ ಇಲಾಖೆಯಲ್ಲಿ ಹಾಕಿ 650 ಕೋಟಿಗೆ ನಾವು ಅನುಮೋದನೆ ಮಾಡ್ಕೊಂಡಿದ್ವಿ. ಬರುವಂತಹ ದಿನಗಳಲ್ಲಿ 1 ತಿಂಗಳ ಒಳಗಾಗಿ ಟೆಂಡರ್ ಕಾರ್ಯಕ್ರಮ ಪೂರ್ತಿಗೊಳಿಸಿ ಅದನ್ನು ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರ ಜೊತೆಯಲ್ಲಿ ಅದನ್ನು ಪ್ರಾರಂಭ ಮಾಡುವಂತಹ ಪ್ರಯತ್ನ ಮಾಡಿ ಬರುವಂತಹ ದಿನಗಳಲ್ಲಿ ಪುಷ್ಪಾವತಿ ವ್ಯಾಲಿಯನ್ನು ಸಹಿತ ಶ್ರೀಮಾನ್ ಸುಬ್ಬಾರೆಡ್ಡಿ ಅವರ ಬೇಡಿಕೆಯಂತೆ ಈ ಭಾಗಕ್ಕೆ ನೀರು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಬರ್ತದೆ ಏನು ಬರ್ತದೆ ಡೀಟೇಲ್ ಹೋಗೋದು ಬೇಡ. ಯಾಕಂದ್ರೆ ಸುಧಾಕರ್ ಅವರು ಸಹಿತ ಕಾಯ್ತಾ ಇದ್ದಾರೆ. ಅವರು ಇಡೀ ಈ ಜಿಲ್ಲೆಯಲ್ಲಿ ಎಲ್ಲಾ ಭಾಗಕ್ಕೆ ನೀರು ಬರಬೇಕು, ಎಲ್ಲ ಕೆರೆಗಳು ತುಂಬಬೇಕು ಅಂತೇಳಿ. ಅದು ಸಿದ್ದಲಘಟ್ಟ ಇರ್ಬೋದು, ಗೌರಿಬಿದನೂರು ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಎಲ್ಲ ಕಡೆ ಆಗ್ಬೇಕಂತ. ಈಗಾಗಲೇ ಚಿಂತಾಮಣಿ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಇಲಾಖೆಯಲ್ಲೆಲ್ಲ ಈ ವರ್ಷದಲ್ಲಿ 300 ಕೋಟಿ ರೂಪಾಯಿ ತಗೊಂಡು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ 20 ವರ್ಷಗಳನ್ನು ಹೊಸ ಜಿಲ್ಲೆಯಾಗಿ ಪೂರೈಸಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜನ ನಾವೆಲ್ಲ ಅದೃಷ್ಟವಂತರ ಪಟ್ಟಿಗೆ ಸೇರಿರ್ತಕ್ಕಂಥದ್ದು. ನಾವೆಲ್ಲ ಬೆಂಗಳೂರಿಗೆ ಹತ್ತಿರವಾಗಿದ್ರೂ ಸಹ ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿರುವಂತಹ ಜಿಲ್ಲೆಯಾಗಿದೆ. ಇನ್ನೊಂದು, ಶುದ್ಧ ಕುಡಿಯುವ ನೀರು ಲಭ್ಯತೆ ಇಲ್ಲದೆ ಕನಿಷ್ಠ ವ್ಯವಸಾಯ ಮಾಡಿ ಸಮಾಜದಲ್ಲಿ ಗೌರವಯುತವಾದ ಬದುಕನ್ನು ಕಟ್ಟಿಕೊಳ್ಳುವಂತಹ ಆಲೋಚನೆ ಮಾಡಿದ್ರೆ ಯಾವುದೇ ಶಾಶ್ವತವಾದ ನದಿ ಮೂಲಗಳು ಇಲ್ಲದೆ ಇರುವಂಥದ್ದು. ನಾವು ನಮ್ಮ ಭಾಗದ ರೈತರು, ರಾಜ್ಯ ಮತ್ತು ದೇಶಕ್ಕೆ ಮಾದರಿಯಾಗಿರುವಂತಹ ರೈತರು ನಮ್ಮ ಜಿಲ್ಲೆಯವರು. 28 ಕೆರೆಗಳಿಗೆ ನೀರು ಹರಿಸುತ್ತಿದ್ದೇವೆ. ಈ ನೀರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನೀರನ್ನು ಹರಿಸುತ್ತಿದ್ದೇವೆ. ಇದು ಕುಡಿಯಲು ಯೋಗ್ಯವಲ್ಲ ಮತ್ತು ರೈತರು ಬಳಕೆ ಮಾಡಲು ಯೋಗ್ಯವಲ್ಲದ ನೀರು. ಜನರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರು. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ತಾವು ಮತದಾನದ ದಿನ ಒಂದು ದಿವಸ ತೆಗೆದುಕೊಳ್ತಕ್ಕಂಥ ತೀರ್ಮಾನ 5 ವರ್ಷ ಈ ಭಾಗದ ಮತ್ತು ತಮ್ಮ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಒಬ್ಬ ನಾಯಕನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಕ್ಷಣ. ಅವತ್ತು ನೀವು ಸರಿಯಾದ ನಿರ್ಧಾರ ಮಾಡಿದ್ರೆ 5 ವರ್ಷ ಅವರು ಶಕ್ತಿ ಮೀರಿ ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆ, ಶಾಶ್ವತವಾದಂತಹ ಬದಲಾವಣೆ ತರುವಂತ ಪ್ರಯತ್ನ ಮಾಡ್ತಕ್ಕಂಥ ಒಂದು ನಿರ್ಣಾಯಕ ಒಂದು ತೀರ್ಮಾನ ಅವತ್ತು ತಾವು ಕೈಗೊಳ್ತೀರಾ. ನಾನು ತಮ್ಗೆಲ್ರಿಗೂ ಮುಕ್ತ ಕಂಠದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಾವು 3 ಬಾರಿ ಉತ್ತಮವಾದಂತಹ ತೀರ್ಮಾನ ಮಾಡಿದ್ರಿಂದ, ಸತತವಾಗಿ ಅವರು ಆಯ್ಕೆ ಆಗಿದ್ದ ಕಾರಣದಿಂದ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತ್ವರಿತವಾಗಿ ಅನುಷ್ಠಾನ ಮಾಡುವಂತದ್ದಕ್ಕೆ ಸಾಧ್ಯ ಆಯಿತು. ದಯವಿಟ್ಟು ಇದನ್ನ ತಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ 190 ಕೋಟಿಗಳ ಗಂಟಲ ಮಲ್ಲಮ್ಮ ಯೋಜನೆಯನ್ನ ಅವಿರತವಾಗಿ ಶ್ರಮ ವಹಿಸಿ ಇವತ್ತು ಮತ್ತೊಂದು ದೊಡ್ಡ ಹೆಜ್ಜೆಯನ್ನ ಸುಬ್ಬಾರೆಡ್ಡಿ ಅವರು ಇಟ್ಟಿದ್ದಾರೆ. ಅದು ಪ್ರಾರಂಭ ಆಗುತ್ತೆ. ಸದ್ಯದಲ್ಲೇ ದೊಡ್ಡ ಕಾರ್ಯಕ್ರಮ ಇಲ್ಲೇ ಮಾಡಲಿದ್ದೇವೆ ಬಾಗೇಪಲ್ಲಿಯಲ್ಲಿ. ನಾನು ತಮ್ಮಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಇವೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ಬೇಕಾದ್ರೆ 1-2 ವರ್ಷ 3 ವರ್ಷ ಆಗ್ಬಹುದು. ನೀರು ಬರಬೇಕು, ಅವರು ಕಂಡಂತ ಕನಸು ನನಸಾಗಬೇಕಾದ್ರೆ ಸಮಯ ಆಗುತ್ತೆ. ಪ್ರಕೃತಿ ಕೂಡ ನಮಗೆ ಸಹಾಯವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಹೆಚ್ಚಿನ ಮಳೆ ನೀರನ್ನು ಅದಕ್ಕೆ ಜೋಡಣೆ ಮಾಡ್ತಕ್ಕಂತ ಕೆಲಸ ಕೂಡ ಆಗುತ್ತೆ. ಇವೆಲ್ಲ ಆಗ್ಬೇಕಾದ್ರೆ ಸಮಯ ಆಗುತ್ತೆ. ತಾವು ತಾಳ್ಮೆಯಿಂದ ಇರಬೇಕು.
ಏನು ಉತ್ತಮವಾದಂತಹ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ 24 ಕೆರೆಗಳಿಗೆ ಮಲ್ಗುರ್ಕಿಯಿಂದ ಪ್ರಾರಂಭವಾಗಿ ನರೆಪ್ಪರೆಡ್ಡಿಪಲ್ಲಿಯವರೆಗೂ 24 ಕೆರೆಗಳಿಗೆ ಮೊದಲನೇ ಹಂತದಲ್ಲಿ ತೆಗೆದುಕೊಂಡಿರುವುದು. ನಾನು ಮೊದಲನೆಯದಾಗಿ MLA ಆದ ಸಂದರ್ಭದಲ್ಲಿ ನೀರಿಗೆ ಎಷ್ಟು ತೊಂದರೆಯಾಗ್ತಿತ್ತು, ಎಷ್ಟು ಕಷ್ಟಪಡ್ತಿದ್ರು. ನಾವು ಹಳ್ಳಿಗಳಿಗೆ ಹೋಗೋದಕ್ಕೆ ಭಯ ಪಡ್ತಿದ್ವು. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸುಮಾರು ಪ್ರಯತ್ನಗಳನ್ನು ಮಾಡಿದೆ. ಆದರೆ ಬಾಗೇಪಲ್ಲಿಗೆ ಗ್ರಾವಿಟಿ ಇಲ್ಲ, HN ವ್ಯಾಲಿ ನೀರು ಕೊಡಲಾಗೋದಿಲ್ಲ ಅಂದರು. MLC ಹಾಗೂ MP ಚುನಾವಣೆಗೆ ಮತ ಕೇಳಬೇಕಿತ್ತು. ಆಗ ನಾನು ಒಂದೇ ಪ್ರಶ್ನೆ ಹಾಕ್ತೆ, ನನಗೆ ನೀರು ಕೊಡಿ, ನಾನು ಮತ ಹಾಕ್ತೇನೆ ಅಂತ ಹೇಳಿದೆ. ಆಗ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಹಾಗೆ ಕುಮಾರಸ್ವಾಮಿ ಅವರು ಸಹ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಕೇಳಿದೆ ಅವರಿಗೆ, ನನಗೆ ಬೇಸರವಾಯಿತು. ನನ್ನ ಭಾಗಕ್ಕೆ ನೀರು ಕೊಡದೇ ಇದ್ದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳ ಮೂಲಕ ಇಂದು ನೀರು ಹರಿಸಲು ಕಾರಣವಾಯಿತು ಅಂದರು. ಇನ್ನು ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆ, ಪಂಚಾಯಿತಿ, ಕಾರ್ಮಿಕರ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ತಾಲೂಕು ಪಂಚಾಯತ್ ವಿವಿಧ ಇಲಾಖೆಗಳಿಂದ 1750 ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮನೀಷಾ ಎಸ್. ಪತ್ರಿ, EO ರಮೇಶ್, ವಿವಿಧ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.